ನಾನು ಬೆಂಗಳೂರು ರಾಜ್ಯಕ್ಕೆ ಬಹಳ ಆದಾಯವನ್ನು ಕೊಡ್ತಕ್ಕಂಥ ಒಂದು ನಗರ. ಸುಮಾರು 60ರಿಂದ 65% ಆದಾಯವನ್ನು ಕೊಡ್ತಾ ಇದ್ದಾರೆ. ಒಂದು ರೀತಿ ಬೆಂಗಳೂರು ರಾಜ್ಯದ ಎಂಜಿನ್. ಅದನ್ನು ನಿರ್ಲಕ್ಷಿಸಿದ್ರೆ ರಾಜ್ಯಕ್ಕೆ ಅನ್ಯಾಯ ಆಗುತ್ತೆ ಅಧ್ಯಕ್ಷರೇ. ಆದ್ರಿಂದ ನಾನು ಇಂಪಾರ್ಟೆಂಟ್ ಇವತ್ತು ಹೇಳುವಂತ ವಿಚಾರ, ಇವತ್ತು ಬಹಳಷ್ಟು ಕಂಪನಿಗಳು ಬೆಂಗಳೂರನ್ನ ಬಿಟ್ಟು ಹೋಗಬೇಕು ಅನ್ನೋ ಒಂದು ಆತಂಕದಲ್ಲೂ ಇದ್ದಾರೆ. ಈಗಾಗಲೇ ಅದರ ಬಗ್ಗೆ ಬಹಳಷ್ಟು ವಿಚಾರಗಳು ಕೂಡ ಚರ್ಚೆಗೆ ಬಂದಿದೆ. ಬಹಳಷ್ಟು ಕಂಪನಿಗಳು ಕೂಡ ನಾವು ಬಿಟ್ಟು ಹೋಗ್ತೀರಿ ಅಂತ ಹೇಳಿದ್ದಾರೆ. ಅದು ಬಯೋಕಾನ್ ಇರ್ಬೋದು, ಇವರೆಲ್ಲರೂ ಕೂಡ ಕಾಮೆಂಟ್ ಮಾಡಿದ್ದಾರೆ. ಸೊ ನಾವು ಹೇಳೋದು ಅಂತದ್ದು ಮೂಲ ಸೌಕರ್ಯ ಇಲ್ಲದೆ ಹೋಗ್ತಾ ಇರೋವಂಥದ್ದು ಇವರೆಲ್ಲ. ಆ ಮೂಲ ಸೌಕರ್ಯ ಸರಿಯಾಗಿ ಸಿಗ್ತಾ ಇಲ್ಲ, ರಸ್ತೆ ಗುಂಡಿಗಳು ಬಿದ್ದಿದೆ ಅಂತ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಕೇಳೋವಂಥದ್ದು, ಬೆಂಗಳೂರು ಏನು ಭಿಕ್ಷೆ ಏನು ಕೇಳ್ತಾ ಇಲ್ಲ, ಬೆಂಗಳೂರು ಭಿಕ್ಷೆ ಏನು ಕೇಳ್ತಾ ಇಲ್ಲ, ನ್ಯಾಯ ಕೇಳ್ತಾ ಇದ್ದಾರೆ. ಅದರಿಂದ ಇವತ್ತು ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು 2.5 ವರ್ಷದಿಂದ. ಆದ್ರೆ ಇವತ್ತು ಆ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಪ್ರಕಾಶ್ ಹುಕ್ಕೇರಿ ಕಸದ ರಾಶಿಯ ಬೆಂಗಳೂರಾಗಿದೆ. ಇವತ್ತು ರಸ್ತೆ ಗುಂಡಿಗಳ ಬೆಂಗಳೂರಾಗಿದೆ, ಟ್ರಾಫಿಕ್ ಜಾಮ್ ಬೆಂಗಳೂರಾಗಿದೆ, ಈ ಖಾತೆಗಾಗಿ ಅಲೆದಾಟುವ ಬೆಂಗಳೂರಾಗಿದೆ, ಗುತ್ತಿಗೆದಾರರಿಗೆ ಬಾಕಿ ಕೇಳುವಂತ ಬೆಂಗಳೂರು, 5 ನಗರ ಪಾಲಿಕೆಗಳಿಗೆ ಅನುದಾನದ ಕೊರತೆಯಿಂದ ಅನುದಾನವಿಲ್ಲದೆ ಬ್ರ್ಯಾಂಡ್ ಇಲ್ಲ. ಇವತ್ತು ಮನೆ ಕಟ್ಟಿದರೆ ಓಸಿ ಇಲ್ಲ, ಸಿಸಿ ಇಲ್ಲ, ಸಿಬ್ಬಂದಿಗೆ ವೇತನ ಕೊಡಕ್ಕೂ ಹಣ ಇಲ್ಲ. ಪಠಾಣ್ ಒಂದ್ ರೀತಿ ಇವತ್ತು ಕಾರ್ಪೊರೇಷನ್ ಮಾಡಿದ್ದಾರೆ ಹೊರತು ಅದು ದಿಕ್ಕು ದೆಸೆ ಇಲ್ಲದ ಕಾರ್ಪೊರೇಷನ್ ಆಗಿದೆ. ಇವತ್ತು ಗುಂಡಿಗಳು ಬಿದ್ದಿರುವಂತದ್ದು ಇವತ್ತು ಜಗತ್ತೇ ನೋಡಿದೆ. ನಮ್ಮನ್ನು ಇಡೀ ದೇಶದಲ್ಲಿರುವಂತ ಜನನು ಕೂಡ ಇವತ್ತು ಕಾಮೆಂಟ್ ಮಾಡಿದ್ದಾರೆ ಬೆಂಗಳೂರಿನ ರಸ್ತೆಗಳ ಗುಂಡಿಗಳ ಬಗ್ಗೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು 10 ಬಾರಿ ಪ್ರವಾಸ, ಪಾದಯಾತ್ರೆ, ರಥಯಾತ್ರೆ ಏನೇನ್ ಬೇಕೋ ಎಲ್ಲ ಮಾಡ್ಬಿಟ್ರು. ನಗರ ಪ್ರದಕ್ಷಿಣೆ ಪ್ರತಿ ಸರಿ ಹೋದಾಗ ವಾರ್ನಿಂಗ್, ಅವ್ರ ಸ್ಟೈಲಲ್ಲಿ ವಾರ್ನಿಂಗ್, ಹುಷಾರ್ ಅಂತ ಹೇಳಿ 15 ದಿನಗಳು ಕಳೆದು ಹೊರಟೋಯ್ತು. ಗುಂಡಿಗಳು ಮಾತ್ರ ಹಂಗೆ ಇದೆ. 15 ದಿನ ಕಳೆದೋಯ್ತು, ಗುಂಡಿಗಳು ಹಂಗೆ ಇದೆ. ಮುಖ್ಯಮಂತ್ರಿ